ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣುಕದ ವಡಿಯನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ಮಸ್ತ್ ಅಂದ್ರೆ ಮಸ್ತ್ ಜುಣುಕದ ವಡಿ ಮಾಡೋಣಂತ. ಇದಕ್ಕೆ ಮಾಡೋಕೆ ಏನೇನು ಬೇಕು ಸಾಮಗ್ರಿ ಅಂತ ನಾನು ಒಂದೊಂದಾಗಿ ಹೇಳ್ತೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆದರೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇವಾಗ ನೋಡ್ರಿ, ಒಂದು 4 ಹಸಿ ಮೆಣಸಿನಕಾಯಿನ ನಾನು ಇದು ಕೊಟ್ಟು ಕಲ್ಲೊಳಗೆ ಹಾಕ್ಕೊಂಡೀನಿ. ಹಂಗೆ ಒಂದು 2 ಗಡ್ಡಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಾಕತ್ತೀನಿ. ಒಂದು 2 ಪೀಸ್ನಷ್ಟು ಹಸಿ ಶುಂಠಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನು ಇಲ್ಲಿ ಇದಕ್ಕೆ ಒಂದು ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಳ್ಳಾಕತ್ತೀನಿ ರೀ. ಈ ರೀತಿ ಕಲ್ಲೊಳಗೆ ಅರ್ಧ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಮಿಕ್ಸಿ ಒಳಗೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಕರಿಬೇವು ಎಸಳು ಹಾಕಾಕತ್ತೀನಿ ರೀ, ಒಂದು 4 ಹಾಕ್ಕೊಂಡು ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಉಪ್ಪು, ಅಂದರೆ ಇದು ಮೆಣಸಿನ್ಕಾಯಿ ಎಲ್ಲ ಸಣ್ಣ ಆಗಬೇಕು ನೋಡಿರಿ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಸ್ವಲ್ಪ ಜಜ್ಕೊಳ್ತೀನಿ ರೀ. ಜಜ್ಕೊಂಡು ಇದನ್ನು ನಾವು ಸ್ವಲ್ಪ ತರಿ ಆಗುವಂಗೆ ನಾವು ಸ್ವಲ್ಪ ಹರ್ಕೊಳ್ಬೇಕಾಗತ್ತೆ. ಈ ರೀತಿ ಕುಟ್ಟು ಕಲ್ಲೊಳಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ದೇನಾದರೂ ಖಾರದ ಕಲ್ಲು ಅರಿದೇನಾರು ಇದ್ದರೆ ನೀವು ಅದರಲ್ಲಿ ಹರ್ಕೊಳ್ಬೋದು. ಸೊ ನನ್ನ ಕಡೆ ಇಲ್ಲ, ನಾನು ಈ ರೀತಿ ಇದರಲ್ಲಿ ಹರ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿಗೇನು ಹಾಕ್ತಾ ಇಲ್ಲ. ಈ ರೀತಿ ನೋಡಿರಿ, ನಾನು ಸ್ವಲ್ಪ ತರಿಯಾಗಿ ನಾನು ಹರ್ಕೊಂಡೀನಿ. ತರಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಜುಣುಕದ ವಡಿಗೆ. ಇವಾಗ ಒಂದು ಬಟ್ಲಕ್ಕೆ ತಕ್ಕೊಂಡು ಇದೆ ಖಾರದ ಕಲ್ಲೊಳಗೆ ನಾನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಇಟ್ಕೊತೀನಿ. ಇದಕ್ಕೆಲ್ಲ ಮಸಾಲೆ ಅಂಟ್ಕೊಂಡಿರುತ್ತಲ್ಲ, ಸೊ ಹಾಗಾಗಿ ನಾನು ಇದನ್ನು ಹಾಕ್ಕೊಳ್ತೀನಂತ. ಇವಾಗ ಏನು ಮಾಡೋಣ ಅಂತಂದ್ರೆ, ಗ್ಯಾಸ್ ಹಚ್ಕೊಂಡು ಈ ರೀತಿ ನಾನು ಡಬರಿನ ಇಟ್ಕೊಳ್ಳಾಕತ್ತೀನಿ ರೀ, ಪಾತ್ರೆನ. ನೀವು ಈ ರೀತಿ ಇಟ್ಕೊಳ್ರಿ. ಯಾಕಂದ್ರೆ ಅಗಲ್ಲೊಂದು ಬೊಗೋನಿ ಅಥವಾ ಅಗಲ್ಲೊಂದು ಬಾಳಿಗೆ ಒಳಗೆ ನಾವು ಮಾಡ್ಕೊಳಕತ್ರ ನಮಗೆ ಕರೆಕ್ಟಾಗಿ ತಿರ್ಕೊಳ್ಳೋಕೆ ಬರೋಂಗಿಲ್ಲ, ಅಂದ್ರೆ ಜುಣುಕನ ತಿರುಗಬೇಕಾಗತ್ತಲ್ಲ. ಸೊ ಹಾಗಾಗಿ ಎಣ್ಣೆ ಒಂದು 4 ಚಮಚ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ 1 ಚಮಚೆ ಸಾಸಿವೆ, ಒಂದು ಅರ್ಧ ಚಮಚೆ ಜೀರಿಗೆ, ಹಂಗೆ ಒಂದು ಸ್ವಲ್ಪ ಜಾಸ್ತಿ ಉಳ್ಳಾಗಡ್ಡಿ, ನಾನು ದೊಡ್ಡ ಸೈಜಿದು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಸ್ವಲ್ಪ ಎಣ್ಣೆ ಒಳಗೆ ಹಾಕ್ಕೊಂಡು ಬೆಂದ್ಲಿ ಇದು ಸ್ವಲ್ಪ ಕರಗಲಿ ಉಳ್ಳಾಗಡ್ಡಿ. ಹಂಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡು ಈ ರೀತಿ ನಮಗೆ ಉಳ್ಳಾಗಡ್ಡಿ ಫುಲ್ ಏನು ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಬೆಂದಿದ್ರೆ ಸಾಕು. ಹಂಗೆ ನಾವು ಅರ್ಧಿದ್ದ ಖಾರನ ಹಾಕ್ಕೊಳಕತ್ತೀನಿ ರೀ. ಅರ್ಧ ಖಾರ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಇದು ಅರಿಶಿನ ಪುಡಿ ಇದೆಲ್ಲ ಹಾಕಿದಾದ್ಮೇಲೆ ನಾನು ಹಂಗೆ 1 ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಳಕತ್ತೀನಿ. ಗರಂ ಮಸಾಲೆ ಯಾಕೆ ಹಾಕ್ಕೊಳಕತ್ತೀನಿ ಅಂದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಂಗೆ ಫ್ಲೇವರು ಕೂಡ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿರಿ, ಅದನ್ನು ಸ್ವಲ್ಪ ನಾನು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಳಕತ್ತೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಇದಕ್ಕೆ ಏನು ಕಲ್ಲಿಂದ ತೊಳ್ಕೊಂಡಿದ್ದು ನೀರು ಇಟ್ಕೊಂಡಿದ್ದೆ ನೋಡಿರಿ ಖಾರದ್ದು, ಆ ನೀರನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನು 1 ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಳಕತ್ತೀನಿ ನೋಡಿರಿ. ನೀವೇನಾದರೂ ಸ್ವಲ್ಪ ತೆಳ್ಳಗೆ ಬೇಕಪ್ಪ, ಇದು ಚಪಾತಿ ಒಳಗೆ ಹಿಂಗೆ ಸಾಂಬಾರು ಥರ ಸ್ವಲ್ಪ ಗಟ್ಟಿಯಾಗಿ ನೆಂಚ್ಕೊಂಡು ತಿನ್ನಕ್ಕೆ ಬೇಕಂತನೋರಾಗಿದ್ದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀವು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನಿಮಗೇನಾರು ಜುಣುಕದ ವಡಿನ ಬೇಕಂತನೋರಾಗಿದ್ದರೆ ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡು ಹಿಟ್ಟನ್ನು ಹಾಕೋಬೋದು. ಇದಕ್ಕೆ ನೋಡಿರಿ ಹುಣಸೆನ ರಸ ಹಾಕಾಕತ್ತೀನಿ. ಈ ಜುಣುಕದ ವಡಿಗೆ ಹುಣಸೆನ ರಸ, ಹಸಿ ಖಾರ, ಬೆಲ್ಲ ಇದಿದ್ರನ ಚಂದ ರುಚಿ ಬರುತ್ತೆ. ಇವಾಗ ನೋಡಿರಿ, ಒಂದು ಸ್ವಲ್ಪ ಬೆಲ್ಲದ ಚೂರು ಹಾಕಾಕತ್ತೀನಿ ನಾನು. ಹಾಕಿ ಇದು ಸ್ವಲ್ಪ ಚಂದಾಗ ಕುದಿಲಿದೆ ನೋಡಿರಿ. ಇವಾಗ ನೀವೇನಾದರೂ ಸ್ವಲ್ಪ ಖಾರ ಉಪ್ಪು ಏನಾರ ಬೇಕನ್ನಿಸಿದ್ರೆ ಇವಾಗ ನೀವು ಸ್ವಲ್ಪ ಖಾರ ಉಪ್ಪು ಹಾಕ್ಕೊಳ್ರಿ. ಇದಕ್ಕೆ ಸ್ವಲ್ಪ ಹಿಟ್ಟಿನ ಪಲ್ಯಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಹಂಗೆ ಹುಳಿ ಆಮೇಲೆ ಸ್ವಲ್ಪ ಉಪ್ಪು ಸಿಹಿ ಎಲ್ಲನೂ ಜಾಸ್ತಿ ಇರಬೇಕು. ಈ ನೀರು ಕುದಿಯೋತ್ನ ನೀವು ಟೇಸ್ಟ್ ನೋಡಿಕೊಂಡ್ರೆ, ಯಾಕಂದರೆ ಹಿಟ್ಟು ಹಾಕೋದ್ರಿಂದಾಗ ಮತ್ತು ಖಾರ ಅದೆಲ್ಲ ಅಟ್ಟಿಸುತ್ತೆ. ಈಗ ನೋಡಿರಿ, 1 ಕಪ್ನಷ್ಟು ನಾನು ಕಾಸಿ ಕಡ್ಲಿ ಹಿಟ್ಟು ತೊಗೊಂಡಿನಿ. ಕಡ್ಲಿ ಹಿಟ್ಟು ಅಂತಂದರೆ ಈಗ ಬಜ್ಜಿ ಮಿರ್ಚಿ ಅದು ಮಾಡ್ತೀವಲ್ಲ, ಅದೇ ನಮ್ಮ ಕಡೆ ಕಡಲೆಬೇಳೆ ಹಿಟ್ಟು, ಹಸಿ ಹಿಟ್ಟು ಅಂತ ಕರಿತೀವಿ. ಇದನ್ನು ಸ್ವಲ್ಪ ಸನಿಗೆ ಹಾಕೋರಿ. ಸನಿಗೆ ಹಾಕ್ಕೊಂಡ್ರೆ ಅಂದರೆ ಗಂಟು ಆಗಂಗಿಲ್ಲ. ಹಂಗೆ ಹಾಕಿಬಿಟ್ವಿ ಅಂತಂದ್ರೆ ಗಂಟು ಉಳಿತೈತಿ. ಅದಕ್ಕೆ ಈ ರೀತಿ ಸನಿಗೆ ಹಾಕ್ಕೊಂಡು ಈಗ ನೀರು ಕುದಿತಿದ್ಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀವು ಸ್ವಲ್ಪ ತಿರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಚಪಾತಿ ಮಾಡೋ ಲಟ್ಟಣಿಗೆ ತೊಗೊಂಡು ನಾನು ಸ್ವಲ್ಪ ತಿರ್ಕೊಳಕತ್ತೀನಿ. ತಿರ್ಕೊಂಡ್ಬಿಟ್ಟು ಆಮೇಲೆ ನಾನು ಸ್ಪೂನಿಂದ ಈ ರೀತಿ ಗಂಟನ್ನೆಲ್ಲನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತ್ರಿ. ಈ ರೀತಿ ಏನಾದ್ರು ಏನಾರಿದ್ರೆ ಈ ರೀತಿ ನೀವು ನಿಧಾನಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋರಿ. ಚಂದಾಗ ಕುದಿಯಾಕ ಬಿಡ್ರಿ. ಅಂದ್ರೆ ಲೋ ಫ್ಲೇಮ್
ಒಳಗೆ ಇಟ್ಟು ಕ್ಯಾರ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀವು ಚೆಂದಾಗಿ ಬಿಡಬೇಕಾಗತ್ತೆ. ನಮ್ಮ ಕಡೆ ಈ ಕಡೆ ಉತ್ತರ ಕರ್ನಾಟಕದ ಸೈಡ್ ಬುತ್ತಿ ಎಲ್ಲ ಊರಿಗೆ ಅದು ಹೊಂಟ್ರೆ ಬುತ್ತಿ ಅದು ಕಟ್ಕೊಂಡು ಹೊಂಟ್ರೆ ಜುಣುಕದ ವಡಿ ಇರ್ತೈತೆ ನೋಡ್ರಿ. ಹಂಗೆ ಹಬ್ಬ ಹರಿದಿಂದಾಗ ಏನಾರ ಅಂದ್ರೆ ಯಾರಾದರೂ ಬರಾಕತ್ರ ನಮ್ಮ ಮನೇಲಿ ಜುಣುಕದ ವಡಿ ಚಟ್ನಿ ಇವೆಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಇರುತ್ತೆ ನೋಡ್ರಿ, ಎಲ್ಲನೂ ಇರುತ್ತೆ. ಇವಾಗ ನೋಡ್ರಿ ಇದೆಲ್ಲನೂ ಮಾಗೈತಿ. ಇದಕ್ಕೆ ನಾನು ಒಂದು ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಳಕತ್ತೀನಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಕೈಯಿಂದ ಸವರ್ಕೊಂಡು ಇದಾಗೇನು ಆಗೈತಲ್ರಿ ಇದು ಹಿಟ್ಟೆಲ್ಲ ಮಾಗೈತಿ ನೋಡ್ರಿ. ಈ ರೀತಿ ನೋಡ್ರಿ ಚಂದಾಗ ಮಾಗೈತಿ, ಹಿಟ್ಟು ಕುದ್ದೈತಿ. ಇದನ್ನು ನಾವು ಸ್ವಲ್ಪ ಇದ್ರ ಪ್ಲೇಟ್ ಒಳಗೆ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ತಟ್ಕೊಳ್ಬೇಕಾಗತ್ತೆ ನೋಡ್ರಿ. ಈ ರೀತಿ ಗಟ್ಟಿಯಾಗಿ ಆಗೈತಿ ಹಿಟ್ಟು. ಆವಾಗಲೇ ಸ್ವಲ್ಪ ತೆಳ್ಳಗಿತ್ತಲ್ಲ ನೋಡ್ರಿ, ಇವಾಗೆಲ್ಲ ಗಟ್ಟಿಯಾಗಿ ಬಿಕ್ಕೊಂಡೈತಿ. ಇವಾಗ ಸ್ವಲ್ಪ ಇದನ್ನು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನಾನು ಈ ರೀತಿ ನಾನು ಸ್ವಲ್ಪ ದಪ್ಪಗೆ ತಟ್ಕೊಳಕತ್ತೀನಿ. ಜಾಸ್ತಿ ತೆಳ್ಳಗೆ ತಟ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ದಪ್ಪಗೆ ಜುಣುಕದ ವಡಿ ಇದ್ರೆ ಚಲೋ ಅನ್ಸುತ್ತೆ ನೋಡ್ರಿ. ಈ ರೀತಿ ನಾನು ತಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಚಮಚದಷ್ಟು ನಾನು ಹುರಿದಿದ್ದು ಗಸಗಸೆ ಹಾಕಾಕತ್ತೀನಿ. ಈ ರೀತಿ ನೀವು ಗಸಗಸೆ ಹಾಕೋದು ತುಂಬ ಚೆನ್ನಾಗಿ ಅನ್ಸುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಭಾಳ ಚಂದ ಅನ್ಸುತ್ತೆ. ಹಂಗೆ ನಾನಿಲ್ಲಿ ಇದಕ್ಕೆ ಒಣ ಕೊಬ್ಬರಿನ ಯೂಸ್ ಮಾಡಾಕತ್ತೀನಿ. ನೀವು ಆದಷ್ಟು ಒಣ ಕೊಬ್ಬರಿನ ಯೂಸ್ ಮಾಡಿರಿ, ಯಾಕಂತಂದ್ರೆ ಒಣ ಕೊಬ್ಬರಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಕೊಬ್ಬರಿನ ಯೂಸ್ ಮಾಡ್ಬೋದು, ಯಾಕಂದ್ರೆ ಒಂದಿನ ಇಟ್ಟರೆ ಸ್ವಲ್ಪ ಬೇಗ ಸ್ಮೆಲ್ ಬಂದುಬಿಡುತ್ತೆ, ಅಂದ್ರೆ ಕೆಟ್ಬಿಡುತ್ತೆ. ಇದು ಒಂದಿನ ಇಟ್ಟರು ಕೆಡಂಗಿಲ್ಲ. ಹಂಗೆ ಸ್ವಲ್ಪ ಮೇಲ್ಗಡೆ ಹಸಿ ಕೊತ್ತಂಬರಿ ಹೆಚ್ಚಿದ್ದು ಸಣ್ಣ ಕಟ್ ಮಾಡಿದ್ದು ಹಚ್ಚಿಗೆ ಹಾಕ್ಕೊಂಡು ಕ್ಯಾರ ನಾನು ಈ ರೀತಿ ತಟ್ಕೊಳಕತ್ತೀನಿ. ತಟ್ಕೊಂಡು ಕ್ಯಾರ ನೋಡ್ರಿ ಈ ರೀತಿ ಹಿಂಗೆ ತಟ್ಕೊಂಡ್ಬಿಟ್ರೆ ಅಂತಂದ್ರೆ ಈ ಕೊಬ್ಬರಿ ಮತ್ತು ಗಸಗಸೆ ಕೊತ್ತಂಬರಿ ಏನು ಅಂಟ್ಕೊಂಡು ಬಿಡುತ್ತೆ, ಯಾವುದೋ ಸ್ವಲ್ಪ ಆ ಕಡೆ ಏನು ಆಗಂಗಿಲ್ಲ. ಇದನ್ನು ಒಂದು 5 ನಿಮಿಷ ಆರಾಕ್ ಬಿಡೋಣಂತ ಬಿಟ್ಟು ಕ್ಯಾರ ಈ ರೀತಿ ನಾನು ಕಟ್ ಮಾಡ್ಕೊಳಕತ್ತೀನಿ. ನಾನು ಕಟ್ ಮಾಡ್ಕೊಳಕ್ಕೆ ಪಿಜ್ಜಾ ಕಟ್ರಕ್ಕೆ ತೊಗೊಂಡು ಕ್ಯಾರ ಕಟ್ ಮಾಡ್ಕೊಳತ್ತೀನಿ. ಚಾಕುಲಿಂದ ಕಟ್ ಮಾಡ್ಕೋಬೋದು. ನನಗೆ ಇದು ಕಟ್ ಮಾಡೋಕ್ಕೆ ತುಂಬ ಅನುಕೂಲ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡು ಕಟ್ ಮಾಡ್ಕೊಳತ್ತೀನಿ ನೋಡ್ರಿ. ನಾನು ಈ ರೀತಿಗೆ ಶೇಪ್ ಕೊಡತ್ತೀನಿ, ಇದಕ್ಕೆ ಡೈಮಂಡ್ ಥರ ಶೇಪ್. ನೀವು ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೋದು, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗತ್ತೆ ನೋಡೋದ್ರಲ್ಲಿ ಕಟ್ ಮಾಡ್ಕೋಬೋದು. ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಜುಣುಕದ ವಡಿನ ನಾವು ಮಾಡಿ ತೋರಿಸೀವಿ ನಿಮಗೆ. ಏನಾದರೂ ಮಾತಾಡೋದ್ರೊಳಗೆ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಇದು ಯಾಕಂದರೆ ನಮ್ಮದು ಹೊಸ ಅನುಭವ, ಹೊಸ ವಿಡಿಯೋ ಅಲ್ಲ, ಅಂದರೆ ಹೊಸ ಯೂಟ್ಯೂಬ್ ಚಾನಲ್. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ, ನಿಮ್ಮ ಸಪೋರ್ಟ್ ನಮಗೆ ಭಾಳ ಬೇಕು. ಸೊ ಹಾಗಾಗಿ ನೋಡಿದ್ರಲ್ಲ ಈ ರೀತಿ ನಾನು ಜುಣುಕದ ವಡಿನ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತಂತ ನಮಗೂ ಸ್ವಲ್ಪ ಹೇಳ್ರಿ. ನಾನು ಮತ್ತೆ ಮುಂದಿನ ಹೊಸ ವಿಡಿಯೋದೊಳಗೆ ನಾನು ಮತ್ತೆ ಮುಂದೆ ಸಿಗ್ತೀನಂತ. ನಮಸ್ಕಾರ ರೀ.